ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರೆ ಆರಾಮದ್ರ ಅಂತ ಅನ್ಕೋತೀನಿ. ಇವತ್ತು ನೋಡಿರಿ ನಾನು ಬೆಳಗ್ಗೆನೇ ಬ್ಲಾಗ್ನ ಚಾಲೂ ಮಾಡೀನಿ. ಅಂದ್ರೆ ಅರ್ಲಿ ಮಾರ್ನಿಂಗ್ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಟೈಮ್ ಇವಾಗ 4:20 ಅಂದ್ರೆ 4:20 ಆಗ್ಯದ ನೋಡ್ರಿ. 4:15 ಆಗ್ಲಾಕ ಇನ್ನೂ 10 ನಿಮಿಷ ಕಡಿಮೆ ಐತಿ. 4:20ಕ್ಕೆ ಅಲಾರಾಮ್ ಇಟ್ಟಿದ್ದೆ. ಅಲಾರಾಮ್ ಹೊಡೆದ ಕೂಡಲೇ ಎದ್ದಿ ನೋಡ್ರಿ. ಇವಾಗ ಮಕ್ಕಳು ಇನ್ನೂ ಕೂಡ ಮಲ್ಕೊಂಡಾರ. ಹಸ್ಬೆಂಡ್ ಎದ್ಬಿಟ್ಟು ಅವರು ಹೊಲಕ್ಕೆ ಹೋದ್ರು. ಅಂದ್ರೆ ಹಾಲು ಅದು ಹಿಂಡ್ಕೋಬೇಕಂತೇಳಿ ಅವರು ಹಾಲು ಹಿಂಡಿ ಡೈರಿಗೆ ಹಾಕಬೇಕು. ಹಂಗಾಗಿ ಅವರು ಬೆಳಿಗ್ಗೆ ಜಲ್ದಿನೇ ಎದ್ರು. ಮಕ್ಳು ಇನ್ನೂ ಮಲ್ಕೊಂಡಾರ. ನೋಡ್ತಿರ್ಬೋದು ನೋಡ್ರಿ. ನನಗೆ ಟೈಮ್ ತೋರಿಸೋದಾಗಲಿಲ್ಲ, ಯಾಕಂದ್ರೆ ನಾವು ಮೇಲ್ಗಡೆ ಮಲ್ಕೊಂಡೇವಿ, ಗಡಿಯಾರಿಲ್ಲಿ ಹಾಕಿಲ್ಲ, ಕೆಳಗಡೆ ಹಾಕೇವಿ. ನೋಡ್ತಿರ್ಬೋದು ನೋಡ್ರಿ ಫ್ರೆಂಡ್ಸ. ನಾನು ಎದ್ದು ಕೂಡಲೇ ಮ್ಯಾಗ್ಲಿಂತ ಕೆಳಗೆ ಬಂದ ಕೂಡಲೇ ಮತ್ತೆ ಹೊಳ್ಳಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಟೈಮ್ ಇವಾಗ 5:30 ಆಗ್ಲಾಕ ಬಂದದ. ಇವಾಗ ಫೋನ್ ಕೈಯಾಗಿ ಹಿಡ್ಕೊಂಡು ವಿಡಿಯೋ ಮಾಡ್ಲಾಕತ್ತೀನಿ ನೋಡ್ರಿ. ನೋಡ್ತಿರ್ಬೋದು ಇನ್ನೂ ಕೂಡ ಕತ್ಲೆ ಅದ. ಟೈಮ್ ಇವಾಗ 5:30 ಆಗ್ಲಾಕ ಬಂದದ. ನಿಮ್ಗೆ ಇವಾಗಲೇ ನಾ ಮೇಲ್ಗಡೆಯಿಂದ ಬಂದ ಕೂಡಲೇ ಮತ್ತೆ ಹೊಳ್ಳಿ ಶೂಟ್ ಮಾಡೋಕ್ಕಾಗಲಿಲ್ಲ. ಮನೆ ಕಸ ಗುಡಿಸೋದು ಮತ್ತು ಹೊರಗಿನ ಕಸ ಗುಡಿಸೋದು ಇದನ್ನು ಮಾಡ್ಕೋತ ಕೂತೆ. ಅವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಫೋನ್ ಹಿಡ್ಕೊಂಡು ಇವಾಗ ವಿಡಿಯೋ ಮಾಡ್ಲಾಕತ್ತೀನಿ ನೋಡ್ರಿ. ಅಷ್ಟೆಲ್ಲ ಕಸ ಅದೆಲ್ಲ ಗುಡಿಸಿದ ಕೂಡಲೇ ಇವಾಗ ಉಳ್ಳಾಗಡ್ಡಿ ಅದನ್ನೆಲ್ಲ ಹೋಳ್ಲಾಕತ್ತೀನಿ. ಅದೇ ರೀತಿ ಬಂದ ಕೂಡಲೇ ಹಿಟ್ಟನ್ನ ಮನೆಯದೆಲ್ಲ ಕಸ ಗುಡಿಸಿ ಗೋಧಿ ಹಿಟ್ಟನ್ನು ಕೂಡ ನಾದಿಟ್ಟಿನಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಗೋಧಿ ಹಿಟ್ಟನ್ನು ನಾದಿಟ್ಟೀನಿ. ಅದೇ ರೀತಿ ನಾಷ್ಟಕ್ಕೆ ಮತ್ತು ಪಲ್ಯಕ್ಕೆ ಉಳ್ಳಾಗಡ್ಡಿ, ಟೊಮೊಟೊ ಮತ್ತು ಇವತ್ತು ಡೊಣ್ಣ ಮೆಣಸಿನ್ಕಾಯಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡೀನಿ. ಅದನ್ನೆಲ್ಲ ಇವಾಗ ಹೋಳ್ಕೊಳಕತ್ತೀನಿ. ಹೋಳ್ಕೊಳ್ಳೋದೊಂದು ದೊಡ್ಡ ಕೆಲಸ ನೋಡ್ರಿ. ಉಳ್ಳಾಗಡ್ಡಿ ಇದನ್ನೆಲ್ಲ ಹಿಂದಿನ ದಿನ ರಾತ್ರಿನೇ ಹೋಳಿ ಇಟ್ಕೊಂಡ್ರೆ ನಡೀತದೆ. ಆದ್ರೆ ಫ್ರೆಶ್ ಆಗಿರಲ್ಲ, ಏನೋ ಒಂಥರ ಸರಿ ಅನಿಸಲ್ಲ ಅಂತ ಹೇಳಿ ನಾನು 1-2 ಸಲ ಆ ರೀತಿ ಮಾಡಿದೆ. ಹೋಳಿ ಫ್ರಿಜ್ನಲ್ಲಿ ಉಳ್ಳಾಗಡ್ಡಿ ಅದನ್ನೆಲ್ಲ ಹೋಳಿ ಇಟ್ಕೊಂಡೆ. ಆದ್ರೂ ಕೂಡ ಅದೇನೋ ಸರಿ ಅನ್ನಿಸ್ಲಿಲ್ಲ ನನಗೆ. ಬೆಳಿಗ್ಗೆ ಹೊಳಿದ್ರೆ ಏನೋ ಒಂಥರ ಫ್ರೆಶ್ ಆಗಿಲ್ಲ ಇರ್ತಾವೆ. ಅವಕ್ಕನ್ನೆಲ್ಲ ನಾಷ್ಟಕ್ಕೆ ಅದು ಹಾಕ್ಬೋದು ಅಂತ ಹೇಳಿ ಇವಾಗ ಹೊಳಾಗತ್ತಿ ನೋಡ್ರಿ. ಉಳ್ಳಾಗಡ್ಡಿ ಹೋಳೋದೊಂದು ದೊಡ್ಡ ಕಿರಿಕಿರಿ ನೋಡ್ರಿ. ಯಾಕಂದ್ರೆ ನನಗಂತ್ರ ಒಬ್ಬೊಬ್ರಿಗೆ ಉಳ್ಳಾಗಡ್ಡಿ ಹೋಳ ಮುಂದೆ ಕಣ್ಣ ನೀರು ಬರೋಂಗಿಲ್ಲ. ನನಗಂತ್ರ ಉಳ್ಳಾಗಡ್ಡಿ ಹೊಳಾಕತ್ನಿ ಅಂದ್ರೆ ದಳ 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 ಕಣ್ಣ ನೀರು ಬೀಳ್ತಾವೆ ನೋಡ್ರಿ. ಅಷ್ಟು ಕಿರಿಕಿರಿ ಆಗುತ್ತೆ. ಏನು ಅಡುಗೆ ಮಾಡೋದೊಂದು ದೊಡ್ಡ ಕೆಲಸ ಅಲ್ಲ, ಆದರೆ ಇದು ಉಳ್ಳಾಗಡ್ಡಿ ಹೋಳೋದೊಂದು ನನಗೆ ದೊಡ್ಡ ಕೆಲಸ ನೋಡ್ರಿ. ಹಾಗಾಗಿ ನೋಡ್ರಿ, ಏನೋ ಮಾಡೋಕ್ಕಾಗಂಗಿಲ್ಲ. ಉಳ್ಳಾಗಡ್ಡಿ ಹೋಳೋಕ್ಕಿಂತ ಮುಂಚೆ ಉಳ್ಳಾಗಡ್ಡಿನ 2 ಭಾಗ ಮಾಡಿ ನೀರಲ್ಲಿ ಇಟ್ಬಿಟ್ಟು ಅದನ್ನು ಹೋಳಿದ್ರೆ ಕಣ್ಣಲ್ಲಿ ನೀರೇನು ಬರೋಂಗಿಲ್ಲ. ಆದ್ರೆ ಅಷ್ಟು ಮಾಡೋಕೆ ನನಗೀಗ ಟೈಮ್ ಇಲ್ಲ. ಯಾಕಂದ್ರೆ 1 ಗಂಟೆ ಅನ್ನೋದ್ರಾಗ ಎಲ್ಲ ಕೆಲಸ ಆಗ್ಬೇಕು ನಂದು. ಟೈಮ್ ಇವಾಗ 5:30 ಆಗ್ಲಾಕ ಬಂದದ. ಮಕ್ಕಳು 6 ಗಂಟೆ ಕೇಳ್ತಾರೆ. ಅವ್ರು ಎದ್ದು ಕೂಡಲೇ ಜಳಕ ಮತ್ತು ಅವ್ರದ್ದು ಮತ್ತು ಅವ್ರು ಜಳಕ ಅದೆಲ್ಲ ಮಾಡೋದ್ರಾಗ ನಂದು ನಾಷ್ಟ ಅದೆಲ್ಲ ಆಗಬೇಕಲ್ಲ. ಹಂಗಾಗಿ ಪಟ ಅದನ್ನೆಲ್ಲ ಉಳ್ಳಾಗಡ್ಡಿನ ನೀರಾಗಿಟ್ಕೊಂಡು ಅಷ್ಟೆಲ್ಲ ಮಾಡೋಟ್ಟು ನನಗೆ ಟೈಮ್ ಇಲ್ಲ ಇವಾಗ. ಹಾಗಾಗಿ ಉಳ್ಳಾಗಡ್ಡಿನ ಇವಾಗ ಹೋಳಾಕತ್ತಿ ನೋಡ್ರಿ. ಆದ್ರೆ ಕಣ್ಣ ನೀರು ಬರಾಕತ್ತಾವ, ದಳ ದಳ ಉದುರಾಕತ್ತಾವು. ಹಂಗೆ ಹೋಳಾಕತ್ತೀನಿ, ನೋಡ್ತಿರ್ಬೋದು ನೀವು. ಅದೇ ರೀತಿ ಇವತ್ತು ನಾಷ್ಟ ಉಪ್ಪಿಟ್ಟು ಮಾಡ್ಬೇಕಂತ ಅಂದ್ಕೊಂಡೀನಿ. ನಿನ್ನೆ ದಿನ ಪೊಡ್ ಮಾಡಿದ್ದೆ. ಹಾಗಾಗಿ ಇವತ್ತು ಉಪ್ಪಿಟ್ಟು ಮಾಡ್ಬೇಕಂತ ಅಂದ್ಕೊಂಡೀನಿ. ನಮ್ಮ ಮನ್ಯಾಗ ಜಾಸ್ತಿ ಉಪ್ಪಿಟ್ಟನೇ ಮಾಡ್ತೀನಿ ನೋಡ್ರಿ ನಾನು. ಅವಲಕ್ಕಿ ಮಾಡಿದ್ರೆ ಹುಡುಗರಿಬ್ಬರು ತಿನ್ನಂಗಿಲ್ಲ, ಹಸ್ಬೆಂಡು ತಿನ್ನಂಗಿಲ್ಲ. ಮಾಡಿದ್ರೆ ನಾನೇ ತಿನ್ಬೇಕು ನೋಡ್ರಿ ಅವಲಕ್ಕಿನ. ಹಾಗಾಗಿ ಯಾರೂ ಇಷ್ಟಪಡೋಂಗಿಲ್ಲ ಅವಲಕ್ಕಿ. ಉಪ್ಪಿಟ್ಟನ್ನೇ ಜಾಸ್ತಿ ಮಾಡಂತಾರೆ. ಮತ್ತು ದೋಸೆ, ಪಡ್ಡೆ ಈ ರೀತಿ ಮಾಡಂತಾರೆ. ವಾರದಾಗ ಅವಕ್ಕೂ ಕೂಡ 1 ಸಲ 2 ಸಲ ಮಾಡ್ತೀನಿ. ಆದರೆ ಡೈಲಿ ವಾರದಾಗ 3-4 ಬಾರಿ ನಮ್ಮ ಮನ್ಯಾಗ ಉಪ್ಪಿಟ್ಟನೇ ಇರುತ್ತೆ ಅಂತ ಹೇಳ್ಬೋದು ನೋಡ್ರಿ. ಅದನ್ನೇ ಕೇಳ್ತಾರೆ. ಹಾಗಾಗಿ ನಾನು ಕೂಡ ಅದನ್ನೇ ಮಾಡ್ತೀನಿ, ಉಪ್ಪಿಟ್ಟೆ. ಇವತ್ತು ಕೂಡ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಾಕತ್ತೀನಿ. ಉಪ್ಪಿಟ್ಟಕ್ಕೆ ಅಂತ ಹೇಳಿ ಉಳ್ಳಾಗಡ್ಡಿ, ಟೊಮಾಟೊ ಮತ್ತು ಮೆಣಸಿನ್ಕಾಯಿ ಹೋಳ್ಕೊಂಡೀನಿ. ಅದೇ ರೀತಿ ಪಲ್ಯ ಡೊಣ್ಣ ಮೆಣಸಿನ್ಕಾಯಿ ಪಲ್ಯ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅವಕ್ಕೂ ಕೂಡ ಡೊಣ್ಣ ಮೆಣಸಿನ್ಕಾಯನ್ನು ಈ ರೀತಿ ಒಂದು ಸ್ವಲ್ಪ ಕಟ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ಮಧ್ಯದಲ್ಲಿ ಅಂದ್ರೆ ಡೊಣ್ಣ ಮೆಣಸಿನ್ಕಾಯಿ ಒಳಗೆ ಮಸಾಲೆ ತುಂಬಿ ಮಾಡ್ಬೇಕಂತ ಅಂದ್ಕೊಂಡೀನಿ. ಆ ರೀತಿ ಮಾಡಿದ್ರೆ ಮಕ್ಳು ಇಷ್ಟಪಡ್ತಾರೆ. ಹೋಳಿ ಡೊಣ್ಣ ಮೆಣಸಿನ್ಕಾಯಿನ ಹೋಳ್ಬಿಟ್ಟು ಸಣ್ಣದಾಗಿ ಪೀಸ್ ಮಾಡಿ ಹುರಿದು ಮಾಡಿದ್ರೆ ಅದು ಟೇಸ್ಟ್ ಆಗುತ್ತೆ ಕರೆ ಪಲ್ಯ. ಆದ್ರೆ ಮಕ್ಕಳು ಆ ರೀತಿ ಇಷ್ಟಪಡೋಂಗಿಲ್ಲ. ಇದೇ ರೀತಿ ತುಂಗಾಯಿನೇ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಅದೇ ರೀತಿ ಡೊಣ್ಣ ಮೆಣಸಿನ್ಕಾಯಿ ಒಳಗೆ ಮಸಾಲೆ ಅದನ್ನೆಲ್ಲ ತುಂಬಿ ಮಾಡ್ಬೇಕಂತ ಹೇಳಿ ಡೊಣ್ಣ ಮೆಣಸಿನ್ಕಾಯಿನ ಸ್ವಲ್ಪ ಹೋಳ್ಕೊಂಡೀನಿ. ಅಂದರೆ ಮಧ್ಯದಲ್ಲಿ ಸೀಡೀನಿ. ಇವಾಗ ನೋಡ್ರಿ ಎಲ್ಲ ಹೋಳ್ಕೊಂಡಿದ್ದಾಯಿತು. ಇವಾಗ ಪಟ ಪಾಣೆ ಕೊಡ್ಬೇಕು ನೋಡ್ರಿ.
ಇಲ್ಲಿ ನೋಡ್ತಿರ್ಬೋದು ಡೊಣ್ ಮೆಣಸಿನ್ಕಾಯನ್ನು ಕೂಡ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ಇಲ್ಲಿ ಮಧ್ಯದಲ್ಲಿ ಮಸಾಲೆ ಅದನ್ನೆಲ್ಲ ರುಬ್ಕೋತೀನಿ ನೋಡ್ರಿ. ಇದಕ್ಕೆ ಮಸಾಲೆಯನ್ನು ನಾನು ಜಾಸ್ತಿ ಹಾಕಂಗಿಲ್ಲ ರೀ. ಉಳ್ಳಾಗಡ್ಡಿನೇ ಹಾಕಿನಿ ನಾಷ್ಟಕ್ಕೆ ಮತ್ತು ಪಲ್ಯಕ್ಕೆ. ಇದು ಡೊಣ್ ಮೆಣಸಿನ್ಕಾಯಿ ಪಲ್ಯಕ್ಕೆ ಅಂಥೇಳಿ ಉಳ್ಳಾಗಡ್ಡಿ ಹೆಚ್ಚಿಗೆ ಹೊಳ್ಕೊಂಡಿನಿ. ಉಳ್ಳಾಗಡ್ಡಿನ ಒಂದು ಸ್ವಲ್ಪ ಎಣ್ಣೆ ಒಳಗೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ತೀನಿ. ಅದೇ ರೀತಿ ಅದ್ರ ಜೊತೆನೇ ಶೇಂಗಾ ಕೂಡ ಹಾಕಿ ಫ್ರೈ ಮಾಡ್ತೀನಿ. ನೋಡ್ತಿರ್ಬೋದು ನೋಡ್ರಿ, ಇನ್ನೂ ಕೂಡ ಎಷ್ಟು ಕತ್ಲೈತಿ ಅಂಥೇಳಿ. ಟೈಮ್ 5:30 ಆಗ್ಯದ, ಆದ್ರೂ ಕೂಡ ಇನ್ನೂ ಕತ್ಲಾಗದ. ಇವಾಗ ನಾನು ನಾಷ್ಟ ಮಾಡಾಕತ್ತೀನಿ ನೋಡ್ರಿ. ಉಪ್ಪಿಟ್ಟಿಗೆ ಅಂಥೇಳಿ ಉಳ್ಳಾಗಡ್ಡಿ ಟೊಮಾಟೋನ ಎಣ್ಣೆಯಲ್ಲಿ ಇವಾಗ ಫ್ರೈ ಮಾಡಾಕತ್ತೀನಿ. ಅದೇ ರೀತಿ ಇದಕ್ಕೆ ಮಸಾಲೆಯನ್ನು ಜಾಸ್ತಿನ ಹಾಕಂಗಿಲ್ಲ ಪಲ್ಯಕ್ಕೆ. ಆಗಲೇ ಹೇಳ್ದಂಗೆ ಉಳ್ಳಾಗಡ್ಡಿ ಟೊಮಾಟೊ ಮತ್ತು ಅದನ್ನು ಎಣ್ಣೆಯಲ್ಲಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ. ಆ ನಂತರ ಒಂದು ಸ್ವಲ್ಪ ಶೇಂಗಾ ಹಾಕಿಬಿಟ್ಟು ಅದರೊಳಗೆ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ತೀನಿ. ಮತ್ತು ಬೆಳ್ಳುಳ್ಳಿ ಕೂಡ ಅದರಲ್ಲೇ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಅದನ್ನು ಮಿಕ್ಸಿಗೆ ಹಾಕ್ತೀನಿ. ಉಪ್ಪು ಹಾಕಿ ಮಿಕ್ಸಿಗೆ ಹಾಕಿ ಆ ನಂತರ ಶೇಂಗಾನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಫ್ರೆಂಡ್ಸ್. ಶೇಂಗಾ ಜಾಸ್ತಿ ಹಾಕಿದ್ರೆ ಅದು ಮಸಾಲೆ ಟೇಸ್ಟ್ ಬರ್ತದೆ. ಅದನ್ನೆಲ್ಲ ಹಾಕಿಬಿಟ್ಟು ನಾನು ಮೆಣಸಿನ್ಕಾಯಿ ಒಳಗೆ ತುಂಬಿ ಮೇಲೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿ ಮತ್ತು ಸ್ವಲ್ಪ ಬೆಲ್ಲ ಉಪ್ಪು ಹಾಕಿಬಿಟ್ಟು ಈ ಪಲ್ಯನ ಮಾಡ್ತೀನಿ ನೋಡಿರಿ. ಸಿಂಪಲ್ಲಾಗಿ ನಾನು ಜಾಸ್ತಿ ಇದಕ್ಕೆ ಮಸಾಲೆನೂ ಹಾಕೋಕ್ಕೆ ಹೋಗಂಗಿಲ್ಲ. ಇಷ್ಟೇ ಹಾಕಿಬಿಟ್ಟು ಮಾಡ್ತೀನಿ. ಅದನ್ನೇ ಮಕ್ಕಳು ಇಷ್ಟಪಡ್ತಾರೆ ನೋಡಿರಿ. ಹಾಗಾಗಿ ನೋಡ್ತಿರ್ಬೋದು ರೀ, ಇವಾಗ ನಾಷ್ಟ ಕೂಡ ಮಾಡ್ಲಕತ್ತೀನಿ. ಅದೇ ರೀತಿ ಫ್ರೆಂಡ್ಸ ಪಲ್ಯ ಕೂಡ ಇದು ನಾಷ್ಟ ಮಾಡಿದ ಕೂಡಲೇ ಪಲ್ಯ ಮಾಡ್ತೀನಿ. ಅದೇ ರೀತಿ ಹಸ್ಬೆಂಡ್ ಅವರು ಕೂಡ ಜಲ್ದಿನೇ ಹೋಗ್ತೀನಿ, ನಾಷ್ಟ ತಿನ್ನಂಗಿಲ್ಲ ಅಂತಂದರು. ಹಾಗಾಗಿ ಅವ್ರಿಗೆ ಕೂಡ ಗಂಜಿ ಮಾಡಿಕೊಟ್ಟೆ. ಹಾಗೆ ನೋಡ್ರಿ, ಇಲ್ಲಿ ಉಳ್ಳಾಗಡ್ಡಿ ಖಾಲಿ ಆಗಿದ್ದು ಕೆಳಗೆ ಈ ಉಳ್ಳಾಗಡ್ಡಿನ ಮೇಲ್ಗಡೆ ಇಲ್ಲಿ ಹಾಕಿ ನೋಡ್ರಿ, ಇಲ್ಲಿ ಗಾಳಿಗೆ ಅಂಥೇಳಿ ಹಾಕೀನಿ. ಇವನ್ನ ಇವಾಗ ಈ ಬುಟ್ಟಿ ಒಳಗೆ ತುಂಬಿಕೊಂಡು ಕೆಳಗೆ ಇದೊಂದು ಬುಟ್ಟಿ ತುಂಬಿಟ್ನಿ ಅಂತಂದ್ರೆ, ಅಡುಗೆ ಮನ್ಯಾಗ ತುಂಬಿಟ್ನಿ ಅಂತಂದ್ರೆ ಮತ್ತೊಂದು 15 ದಿನ ಶೇರಿ ಆಗುತ್ತೆ ನೋಡ್ರಿ. ಹಾಗಾಗಿ ಇವನ್ನ ಈ ರೀತಿ ಮೇಲ್ಗಡೆ ಉಳ್ಳಾಗಡ್ಡಿನ ಮತ್ತು ಬೆಳ್ಳುಳ್ಳಿನ ನಮ್ಮ ತೋಟದಾಗಿ ನೋಡ್ರಿ ಇವೆಲ್ಲ ಇವನ್ನ ಇಲ್ಲಿ ಮೇಲ್ಗಡೆ ಹಾಕೀನಿ. ಇದು ಮೇಲ್ಗಡೆ ರೂಮ್ ನೋಡ್ರಿ. ಮೇಲ್ಗಡೆ ಒಂದು ಸೆಟ್ ಅಡುಗೆ ಮನೆ ಮತ್ತು ಹಾಲ್ ಬೆಡ್ರೂಮ್ ಅಂಥೇಳಿ ಮೇಲ್ಗಡೆ ಒಂದು ಸೆಟ್ ರೂಮ್ ಅದಾವೆ. ಅದರಲ್ಲಿ ಇವನ್ನ ಮೇಲ್ಗಡೆಯೂ ಕೂಡ ನಾವೇ ಬಳಸ್ತೇವೆ. ಇಲ್ಲಿ ಮೇಲ್ಗಡೆ ಇವನ್ನೆಲ್ಲ ತಂದುಬಿಟ್ಟು ನಾನು ಗಾಳಿಗೆ ಕಿಟಕಿ ಅದೆಲ್ಲ ಅದಾವೆ ಫ್ರೆಂಡ್ಸ್. ಹಾಗಾಗಿ ಮೇಲ್ಗಡೆನೇ ಗಾಳಿಗೆ ತಂದು ಹಾಕೀನಿ ಉಳ್ಳಾಗಡ್ಡಿನ. ಅದ್ರ ಮೇಲಿನ ಸೊಪ್ಪೆ ಅದನ್ನೆಲ್ಲ ಬಿಡಿಸ್ಬಿಟ್ಟು ಚೆಂದಾಗ ನೀಟಾಗಿ ರೀತಿ ಗಾಳಿ ಆಡಂಗೆ ಇಟ್ವಿ ಅಂತಂದ್ರೆ ತಿಂಗಳಾನುಗಟ್ಲೆ ಇಟ್ಟರು ಕೂಡ ಏನೋ ಕೆಡಂಗಿಲ್ಲ. ಫ್ರೆಂಡ್ಸ್, ಇವಾಗ ನಂದು ಉಪ್ಪಿಟ್ಟು ಮಾಡಿದ್ದಾಯಿತು ಮತ್ತು ಪಲ್ಯ ಕೂಡ ಮಾಡಿದ್ದಾಯಿತು, ಚಪಾತಿ ಕೂಡ ಮಾಡಿದ್ದಾಯಿತು. ಮಕ್ಕಳು ಸ್ಕೂಲಿಗೆ ಹೊಂಟಾರ, ಅವರು ಕೆಳಗಡೆ ಎಲ್ಲ ರೆಡಿ ಆಗ್ಯಾರ. ಅವ್ರನ್ನ ಇನ್ನೇನು ಕಳಿಸ್ತೀನಿ. ಸ್ಕೂಲಿಗೆ ಕಳಿಸಿದ ಕೂಡಲೇ ಮತ್ತು ನಂದು ಮುಂದಿನ ಕೆಲಸ ನಡೀತದೆ ನೋಡ್ರಿ. ಸಣ್ಣಗ ಅವ್ರು ಹೋಗೋತನ ಅಂತ ನನಗೆ ಏನೋ ಅಷ್ಟು ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮ್ಯಾಗ ಅವಾಗ ಆರಾಮ ಮುಂದಿನ ಕೆಲಸ ನಿಧಾನಕ್ಕೆ ಮಾಡ್ಕೋಬೋದು ನೋಡ್ರಿ. ಹಾಗಾಗಿ ಮೊದಲು ಅವ್ರನ್ನ ಸ್ಕೂಲಿಗೆ ಕಳ್ಸೋಕೆ ನಾನು ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಮೊದಲು ರೆಡಿ ಮಾಡಿ ಕೊಡ್ತೀನಿ ನೋಡ್ರಿ. ಇವಾಗ ಉಳ್ಳಾಗಡ್ಡಿ ಅದೆಲ್ಲ ಖಾಲಿ ಆಗಿದ್ದು ಇವನ್ನ ತುಂಬ್ಕೊಂಡು ಕೆಳಗಡೆ ಹೋಗ್ತೀನಿ. ಇವೆಲ್ಲ ನೋಡ್ರಿ ಸಿಂಕಲ್ಲಿ ಈ ರೀತಿ ಖಾಲಿ ಬಾಟ್ಲು ಮತ್ತು ವೇಸ್ಟ್ ಸಾಮಾನುಗಳನ್ನೆಲ್ಲ ಇಲ್ಲಿ ಇಟ್ಟೀನಿ. ಯಾಕಂದರೆ ಇದನ್ನ ಮೇಲ್ಗಡೆ ಜಾಸ್ತಿ ರೂಮನ್ನು ಯೂಸ್ ಮಾಡೋಂಗಿಲ್ಲ. ಹಾಗಾಗಿ ಇಲ್ಲೆಲ್ಲ ಬೆಳ್ಳುಳ್ಳಿನ ಅದನ್ನೆಲ್ಲ ನೋಡ್ತಿರ್ಬೋದು ಗಾಳಿಗೆ ಹಾಕೀನಿ. ಅದೇ ರೀತಿ ಫ್ರೆಂಡ್ಸ ಮಕ್ಕಳು ಇವಾಗ ಸ್ಕೂಲಿಗೆ ಹೋದರು. ಅವ್ರು ಹೋದ್ಮ್ಯಾಗ ನೋಡ್ರಿ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ. ಮಕ್ಕಳು ಹೋದ್ಮ್ಯಾಗ ಫ್ರಿಜ್ಜಲ್ಲಿ ಕೆನಿನ ಸ್ಟೋರ್ ಮಾಡಿಟ್ಟಿನಿ ಅಂತ ಹೇಳಿದ್ನಲ್ಲ, ಅದನ್ನು ಕಟ್ಟೋದು ಬೆಣ್ಣೆ ಮಾಡಿದೆ. ಅದೇ ರೀತಿ ನೋಡ್ತಿರ್ಬೋದು ರೀ ಪಲ್ಯ, ಡೊಣ್ ಮೆಣಸಿನ್ಕಾಯಿ ಪಲ್ಯ ನಾನು ಹೆಂಗೆ ಮಾಡೀನಿ ಅಂಥೇಳಿ ನಿಮ್ಗೆ ಇವಾಗ ತೋರಿಸ್ಲಾಕತ್ತೀನಿ. ಮಕ್ಕಳಿಗೆ ಇಬ್ಬರಿಗೆ ಕಟ್ಟಿದೆ, ಇಷ್ಟು ಮಿಕ್ಕಿದೆ ಇವಾಗ. ಹಂಗೆ ನುಚ್ಚು ಮಾಡ್ಬೇಕಂತ ಹೇಳಿ ನೋಡ್ತಿರ್ಬೋದು. ಮಜ್ಜಿಗೆ ಒಳಗೆ ಜೋಳದ ನುಚ್ಚನ್ನು ನೆನೆ ಇಟ್ಟಿನಿ ಮೊದಲಿಗೆ. ಮಧ್ಯಾಹ್ನದಾಗ ಇದನ್ನು ಕುದಿಸ್ತೀನಿ ನೋಡ್ರಿ, ಉಪ್ಪು ಹಾಕಿ ಕುದಿಸಿ ಜೋಳದ ನುಚ್ಚ ಮಾಡ್ತೀನಿ ನೋಡ್ರಿ. ಮೊದಲಿಗೆ ಈ ರೀತಿ ನುಚ್ಚನ್ನು ಮಜ್ಜಿಗೆ ಒಳಗೆ ನೆನೆ ಇಡ್ತೀನಿ. ಹಂಗೆ ನೋಡ್ರಿ ನಾನು ತುಪ್ಪ ಕಾಸೀನಿ. ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಕೂಡಲೇ ನಾನು ಫ್ರಿಜ್ ಒಳಗೆ ಕೆನಿನ ಸ್ಟೋರ್ ಮಾಡಿ ಇಟ್ಟಿನಂತ ಹೇಳಿದ್ನಲ್ಲ ಫ್ರೆಂಡ್ಸ. ಮೂರು ಬಾಕ್ಸ್ನಷ್ಟು ಕೆನಿ ಸ್ಟೋರ್ ಆಗಿತ್ತು. ಅದನ್ನು ಮಕ್ಕಳು ಸ್ಕೂಲಿಗೆ ಹೋದ ಕೂಡಲೇ ಅವೆಲ್ಲ ಕೆನಿನ ಫ್ರಿಜ್ನಿಂದ ಹೊರಗಡೆ ತೆಗೆದ್ಬಿಟ್ಟು ಮಜ್ಜಿಗೆ ಮಾಡಿ ತುಪ್ಪ ಕಾಸಿ ಇಟ್ಬಿಟ್ಟು ನೋಡ್ರಿ. ಇವಾಗ ಟೈಮ್ 11 ಗಂಟೆ ಆಗ್ಲಕ್ಕೆ ಬಂದದ. ಇವಾಗ ಇಷ್ಟೆಲ್ಲ ಕೆಲಸ ಆಗ್ಯದ ನೋಡ್ರಿ ನಂದು. ಬಾಂಡೆ ಕೂಡ ತಿಕ್ಕಿದ್ದಾಗ್ಯದ. ಮತ್ತು ಇವಾಗ ನೋಡ್ತಿರ್ಬೋದು ಮತ್ತಿಷ್ಟು ಕೆನಿನ ತೆಗ್ದೀನಿ ಇವಾಗ. ಅಂದರೆ ಇವು ಸಂಜಿನಾಗಿನ ಹಾಲ್ದ ಕೆನಿನ ಇದ್ರಾಗ ಈ ಡಬ್ಬಿ ಒಳಗೆ ನಾನು ತೆಗ್ದೀನಿ ನೋಡ್ರಿ.
ಮತ್ತು ಈ ಡಬ್ಬಿ ಒಂದು 4 ದಿನ ಅನ್ನೋದ್ರಾಗ ಈ ಡಬ್ಬಿ ತುಂಬಿಬಿಡ್ತಾವೆ ನೋಡಿರಿ. ಬಾಂಡೆ ಅದನ್ನೆಲ್ಲ ತಿಕ್ಕೀನಿ, ನಿಮ್ಗೆ ನೀವು ನೋಡ್ತಿರ್ಬೋದು. ಅವನ್ನೆಲ್ಲ ಕೂಡ ಡಬ್ಬಿ ಬಿಟ್ಟೀನಿ, ತಿಕ್ಕಿ ಬಾಂಡೆ ತಿಕ್ಕೋದು ಕೆಲಸ ಮುಗ್ದದ. ಇನ್ನೂ ಬಟ್ಟೆ ತೊಳೆದು ಹಾಕ್ಬೇಕು ನೋಡಿರಿ. ಈ ಮಜ್ಜಿಗೆ ಮಾಡ್ಕೋತಾ ಕುಂತನೆಲ್ಲ, ಹಂಗಾಗಿ ಬಟ್ಟೆ ತೊಳೆದು ಲೇಟಾಗ್ಯದ ನೋಡಿರಿ. ಏನಾರು ಒಂದು ಮಾಡಕತ್ವಿ ಅಂತಂದ್ರೆ ಡೈಲಿ ಮಾಡೋ ಕೆಲಸ ಹಿಂದೆ ಉಳಿದು ಬಿಡ್ತಾವೆ. ಹಾಗಾಗಿ ನೋಡ್ತಿರ್ಬೋದು ಮನೆ ಅದೆಲ್ಲ ಪೂರ್ತಿ ಸ್ವಚ್ಛ ಆಗ್ಯದ. ಎಲ್ಲ ಮನೆ ಅದನ್ನೆಲ್ಲ ಸ್ವಚ್ಛಗಿಟ್ಟೀನಿ. ಮಕ್ಕಳು ಹೋದ ಕೂಡಲೇ ಎಲ್ಲ ಮನೆ ಮನೆ ಕ್ಲೀನಿಂಗ್ ಕೆಲಸ ಮುಗ್ದದ. ಟೈಮ್ ನೋಡಿರಿ ಇವಾಗ 11 ಗಂಟೆ ಆಗ್ಲಕ್ಕೆ ಬಂದದ. 11 ಗಂಟೆ 10 ನಿಮಿಷ ಕಡಿಮೆ ಅದ. ಹೊರಗೆ ನೋಡ್ತಿರ್ಬೋದು ನೋಡಿರಿ ಎಷ್ಟು ಬಿಸಿಲು ಐತಿ ಅಂಥೇಳಿ. ಬಿಸಿಲಿಗೆ ಹೋದ್ರೆ ಬಂಡಿ ಮ್ಯಾಗ ಕಾಲು ಇಡಿಸ್ಕೊಡಲ್ಲ, ಅಷ್ಟು ಸುಡ್ತಿರ್ತಾವೆ ಕಾಲು. ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ದಿನ ಬಿಸಿಲು ಇದ್ದೇ ಇರ್ತದೆ, ಒಂದೊಂದು ದಿನ ಮುಸುಕ್ ಥರ ಇರ್ತದೆ. ಹಂಗೆ ನೋಡಿರಿ ಮಕ್ಕಳು ಹೋದ ಕೂಡಲೇ ನಾನು ದೇವ್ರ ಪೂಜೆ ಕೂಡ ಮಾಡಿದೆ. ಅಂದ್ರೆ ಜಳಕ ಮಾಡೋಕ್ಕಿಂತ ಮುಂಚೆನೇ ನಾನು ಬೆಣ್ಣೆನ ಮಾಡಿದೆ. ಯಾಕಂದ್ರೆ ಮೈಯೆಲ್ಲ ಒಂಥರ ಜಿಡ್ಡು ವಾಸನೆ ಬಂದಂಗೆ ಆಗ್ತಿರ್ತದೆ. ಹಾಗಾಗಿ ನಾನು ಜಳಕಕ್ಕಿಂತ ಮುಂಚೆನೇ ಕೆನೆನ ಫ್ರಿಜ್ನಿಂದ ಹೊರಗಡೆ ತೆಗೆದ್ಬಿಟ್ಟು ಬೆಣ್ಣೆ ಮಾಡಿ ಇಟ್ಟೆ. ಆಮೇಲೆ ಬೆಣ್ಣೆ ಅದನ್ನೆಲ್ಲ ತೆಗೆದ ಮ್ಯಾಗ ಆವಾಗ ಜಳಕ ಮಾಡೋಕ್ಕೆ ಹೋಗಿದ್ದೆ. ಫೈನಲ್ ಆಗಿ ನಿನ್ನೆ ರಾತ್ರಿ ನಮ್ಮ ಮನೆ ಕಡೆ ನೀರು ಬಿಟ್ಟಿದ್ರು ನೋಡಿರಿ. ನೀರು ಬಿಟ್ಟಿದ್ರು ಅಂಥೇಳಿ ಎಲ್ಲ ತೊಳೆದ್ಬಿಟ್ಟು ತುಂಬಿಟ್ಕೊಂಡೀನಿ. ನಿನ್ನೆ ಮುಂಜಾನೆ ನಮ್ಮ ಮನೆ ಹಿಂದ್ಗಡೆ ಬಿಟ್ಟಿದ್ರು, ರಾತ್ರಿ ಟೈಮ್ದಾಗ ನಮ್ಮ ಮನೆ ಕಡೆ ಈ ಕಡೆ ಬಿಟ್ಟಿದ್ರು. ನೀರು ಬಿಟ್ರೆ ಅಂಥೇಳಿ ಎಲ್ಲ ತೊಳೆದು ತುಂಬಿಟ್ಕೊಂಡೆ ನೋಡಿರಿ. ಹಾಗಾಗಿ ಅದೇ ರೀತಿ ಫ್ರೆಂಡ್ಸ, ಇವು ನಿನ್ನೆ ದಿನ ನಾನು ಲೇಟ್ ಮಾಡಿ ಬಟ್ಟೆ ತೊಳೆದು ಹಾಕಿದ್ನ್ಯಾ. ರಾತ್ರಿ ಸಂಜೆಗೆ ತೊಗೊಳಕ್ಕೆ ಬಂದೆ, ಇನ್ನೂ ಒಣಗಿದ್ದಿಲ್ಲ. ಹಾಗಾಗಿ ರಾತ್ರಿ ಪೂರ್ತಿ ಬಟ್ಟೆ ಇಲ್ಲೇ ಹಾಕಿದ್ನ್ಯಾ. ಇವಾಗ ಇವಕ್ಕನ್ನ ಮಡಚಿಡಾಕತ್ತೀನಿ ನೋಡಿರಿ. ಮತ್ತು ಈಗ ಬೆಳಿಗ್ಗೆ ಬಟ್ಟೆ ತೊಳೆದು ಹಾಕಿದ್ನ್ಯಾ, ಈ ಜಾಗಕ್ಕೆ ಹಾಕಬೇಕಲ್ಲ. ಹಾಗಾಗಿ ಇವಕ್ಕನ್ನ ಮಡಚಿಟ್ಬಿಟ್ಟು ಮತ್ತು ಇವಾಗ ತೊಳೆದು ಹಾಕಿದ ಬಟ್ಟೆನ ಇಲ್ಲಿ ಹಾಕ್ತೀನಿ ನೋಡಿರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿರಿ. ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.